ಇದು ರಾಮಲಿಂಗಾರೆಡ್ಡಿಯವರ ಅಸಮಾಧಾನ ಆದ್ರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ನಾಯಕ ಮುನಿಯಪ್ಪ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಏರ್ಪೋರ್ಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಹಿರಿಯರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೆಎಚ್ ಮುನಿಯಪ್ಪ. ರಾಮಲಿಂಗಾರೆಡ್ಡಿಯವರ ಬೆನ್ನಲ್ಲೇ ಮುನಿಯಪ್ಪನವರ ಅಸಮಾಧಾನ ಸ್ಫೋಟವಾಗಿದೆ. ರಾಹುಲ್ ಗಾಂಧಿಯವರ ಜೊತೆಗೆ ಏರ್ಪೋರ್ಟ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಹಿರಿಯರನ್ನ ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಯಾವುದೇ ಆತುರದ ನಿರ್ಧಾರವನ್ನ ಮಾಡಬೇಡಿ, ನಿಮ್ಮ ಬೇಡಿಕೆಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಮುನಿಯಪ್ಪನವರಿಗೆ ರಾಹುಲ್ ಗಾಂಧಿ ಹೇಳಿದಾರಂತೆ, ಅಭಯ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಅಂತ. ಯಾಕಂದ್ರೆ ಹಿರಿಯ ನಾಯಕರುಗಳ ಅಸಮಾಧಾನ ಪಕ್ಷಕ್ಕೆ ದೊಡ್ಡ ಮಟ್ಟದ ಏಟು ಕೊಡುತ್ತೆ, ಹೊಡೆತ ಬೀಳುತ್ತೆ. ಅದನ್ನ ಮನಗಂಡಿರುವಂತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಸಮಾಧಾನ ಮಾಡುವಂತ ರೀತಿಯಲ್ಲಿ ಅವರನ್ನ ಸದ್ಯಕ್ಕೆ ಮಾತನಾಡಿಸಿದ್ದಾರೆ. ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ನಾನು 8 ಸಾರಿ ಗೆದ್ದೆ. ರಾಜೀನಾಮೆ ಪ್ರಹಸನ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಇದು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಇದು ವೇಕಪ್ ಕಾಲ್ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಅವರು. ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಇದು, ನಾಯಕರು ಈ ಕಡೆಗೆ ಗಮನ ಹರಿಸಬೇಕು ಅಂತ ಎಚ್ ಕೆ ಪಾಟೀಲ್ ಅವರು ಕೂಡ ಖುದ್ದಾಗಿ ಎಚ್ಚರಿಸಿದ್ದಾರೆ. ಪ್ರಯತ್ನ ಪಟ್ಟೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್, ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್. ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಷ್ಟೇ ಕೊಟ್ಟಿದ್ದಾರೆ, ಆದರೆ ಸಮಾಧಾನ ಮಾಡುವಂತಹ ಶಕ್ತಿ ಸಿಎಂಗಿದೆ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ರೆಡ್ಡಿಯವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಮತ್ತೊಬ್ಬ ಸಚಿವರು 2-3 ಜನರಿಗೆ ಅಸಮಾಧಾನ ಇರಬಹುದಷ್ಟೇ, ವರಿಷ್ಠರು ಎಲ್ಲಾನು ಸರಿಪಡಿಸ್ತಾರೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂಗೆ ಆ ಶಕ್ತಿ ಇದೆ, ಎಲ್ಲ ಗೊಂದಲ ಬಗೆಹರಿಯುತ್ತೆ ಅನ್ನುವಂತಹ ವಿಶ್ವಾಸವನ್ನ ಸಚಿವ ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರು ಆತರ ಏನೋ ಬಂದು ಸಮಸ್ಯೆ ಆಗಿದೆಯಾ ಇಲ್ವೋ ಸರ್? ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೂ ಅದು ಕೊಟ್ಟಿದ್ದಾರೆ ಅಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗಿದೆ. ಅದನ್ನು ಸರಿಪಡಿಸ್ತಾರೆ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಕಾದು ನೋಡೋಣ, 1-2 ದಿವಸ, 2 ದಿವಸಗಳಲ್ಲಿ ಸರಿ ಆಗ್ಬೋದು. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ 1-2 ಸೀಟ್. ನಿಮಗೂ ಸಹ ಪ್ರಮೋಷನ್ ಆಗ್ಬೇಕು ಅಂತ ಇಷ್ಟ ಇತ್ತು, ಡಿಸಿಎಂ ಆಗ್ಬೇಕು ಅಂತ, ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಇತ್ತು. ಏನ್ ಮಾಡ್ಲಿಕ್ಕೆ ಆಗೋಲ್ಲ, ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಪತ್ರ ರಾಜೀನಾಮೆ ಯಾಕೆ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ.
ನಮ್ದು ಯಾವ್ದು ಖಾತೆ ಇದೆ ಅದು ಮುಂದುವರಿಸಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡು. ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಅದೇ ಸ್ಥಾನ ಇಲ್ಲ. ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಿರ್ತಾರೆ? ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಈಗ ರಾಮಲಿಂಗಾರೆಡ್ಡಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಬಹಳಷ್ಟು ವರ್ಷಗಳಿಂದ ಜೊತೆಗೆ ಇರುವಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತವಾದಂಥ ನಾಯಕರು. ಸೊ ಹಾಗಾಗಿ ಅವ್ರು ಏನೋ ಅಸಮಾಧಾನ ಮಾಡಿಕೊಂಡು ರಾಜೀನಾಮೆ ಕೊಟ್ಟಿರ್ಬೋದು, ಆದರೆ ಅವ್ರು ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ವರಿಷ್ಠರ ಮಾತನ್ನು ತೆಗೆದುಹಾಕುವಂಥ ಉದಾಹರಣೆ ಇಲ್ಲ. ಸೊ ಹಾಗಾಗಿ ಶ್ಯೂರ್ ನಮ್ಮ ಕಾಂಗ್ರೆಸ್ ವರಿಷ್ಠರು ನಾಯಕರುಗಳು ಅವ್ರ ಜೊತೆ ಮಾತನಾಡಿ ಅವರ ಮನವೊಲಿಸಿ ಏನಾದರೂ ಒಂದು ಸಲ್ಯೂಷನ್ನ ಕಂಡು ಹಿಡಿದು ಈ ಒಂದು ಬಿಕ್ಕಟ್ಟನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಬಟ್ ನಾಯಕರು ಇನ್ನೂ ಮಾತನಾಡಿಲ್ವಲ್ಲ, ನಾಯಕರ ಜೊತೆ ಚರ್ಚೆ ಮಾಡಿದ ಮೇಲೆ ಅವ್ರ ಮನಸ್ಸು ಬದಲಾಗಬಹುದು, ಅಥವಾ ವರಿಷ್ಠರು ಅವರಿಗೆ ಬೇರೆ ಏನಾದರೂ ಖಾತೆ ಮನವೊಲಿಸ್ಬೋದು. ಸೊ ಈ ಬೇಕಾದ ಸಾಧ್ಯತೆ ಇದೆ. ಒಂದ್ಸರಿ ವರಿಷ್ಠರ ಜೊತೆ ಅವ್ರು ಚರ್ಚೆ ಮಾಡಿದ್ರೆ ಖಂಡಿತ ಎಲ್ಲ ಬಗೆಹರುತ್ತೆ ಅನ್ನೋ ನಂಬಿಕೆ. ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಟ್ರಬಲ್ ಶೂಟರ್ಗೆ ಮೊದಲ ಟ್ರಬಲ್, ಅತಿ ದೊಡ್ಡ ಟ್ರಬಲ್ ಎದುರಾಗಿದೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಈಗ ಹೊಸದಾಗಿ ರಚನೆ ಆಗಿರುವಂಥ ಈ ಕ್ಯಾಬಿನೆಟ್ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇದ್ರ ಜೊತೆಗೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋದರೆ GBA ಚುನಾವಣೆ ಇದೆ, ಮುಂದಿನ ತಿಂಗಳಲ್ಲಿ ನಡೆಸಬೇಕು ಅನ್ನುವಂಥದ್ದು. ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ಮೂಲದ ನಾಯಕರುಗಳಿಗೆ ಬಹಳ ಪ್ರಾತಿನಿಧ್ಯ ಕೊಡಲಾಗಿದೆ. ಆದರೆ ರಾಮಲಿಂಗಾರೆಡ್ಡಿಯವರ ಈ ರಾಜೀನಾಮೆ GBA ಎಲೆಕ್ಷನ್ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಕಾಣಿಸುತ್ತೆ ಕಾಂಗ್ರೆಸ್ಗೆ. ಖಂಡಿತವಾಗಿಯೂ ಈ ಒಂದು ಸಚಿವ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಪ್ರಹಸನ ಏನಿದೆ, ನಿಜಕ್ಕೂ ಕೂಡ GBA ಚುನಾವಣೆ ಮೇಲೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಗೆ ಬರುವಂಥ 5 ನಗರ ಪಾಲಿಕೆಗಳ ಚುನಾವಣೆ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿಯವರು ಹೇಳಿ ಕೇಳಿ ಹಿರಿಯ ಕಾಂಗ್ರೆಸ್ ನಾಯಕರು ಬೆಂಗಳೂರು ನಗರದಲ್ಲಿ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಸಾಧಿಸಿದ್ದಾರೆ. ಹೀಗಾಗಿ ಈ ಹಿಂದೆಯೂ ಕೂಡ ಅವರು GBA ಚುನಾವಣೆಯಲ್ಲಿ ಅಂದರೆ ಇಂದಿನ BBMP ಚುನಾವಣೆಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದರು. ಹೀಗಾಗಿ ಅವರಿಗೆ GBA ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿಸೋದ್ರ ಮುಖಾಂತರ ಅವರ ಒಂದು ನೇತೃತ್ವದಲ್ಲಿ ಒಂದು ಚುನಾವಣೆಯನ್ನು ಎದುರಿಸಿ ಆ ಮೂಲಕವಾಗಿ ತಮ್ಮ ನಾಯಕತ್ವವನ್ನು ಮತ್ತಷ್ಟು ಬಲಗೊಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ DK ಬ್ರದರ್ಸ್ ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವರ ಪ್ಲ್ಯಾನ್ಗೆ ತದ್ವಿರುದ್ಧ ಎಂಬಂತೆ ಹೈಕಮಾಂಡ್ ನಾಯಕರು ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಆ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾನು ಶಾಸಕನಾಗಿ ಕಾರ್ಯಕರ್ತನಾಗಿಯೇ ಉಳಿತೀನಿ ಎನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಏನಿದೆ, ಇವತ್ತು ನಿಜಕ್ಕೂ ಕೂಡ AICC ಸೇರಿದಂತೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲರಿಗೂ ಕೂಡ ಇದೊಂದು ರೀತಿ ಮುಜುಗರದ ಒಂದು ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಾಜ್ಯದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಏನು ರಾಜ್ಯಸಭೆ ಅಭ್ಯರ್ಥಿಗಳ ನಾಮಪತ್ರ ಏನು ಸಲ್ಲಿಸಬೇಕಾಯಿತು, ಆ ಒಂದು ನಾಮಪತ್ರ ಸಲ್ಲಿಸುವಂಥ ಒಂದು ಸನ್ನಿವೇಶಕ್ಕೆ ಇವತ್ತು ರಾಹುಲ್ ಗಾಂಧಿಯವರು ಸಾಕ್ಷಿಯಾದರು. ರಾಹುಲ್ ಗಾಂಧಿಯವ್ರಿಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡಿದ್ವು. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸೇರಿದಂತೆ ರಾಜ್ಯ ನಾಯಕರುಗಳು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಪ್ರಹಸನವನ್ನು ಗಮನಕ್ಕೆ ತಂದರು. ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡಿ ಎನ್ನುವಂಥ ನಿಟ್ಟಲ್ಲಿ ಸುರ್ಜೇವಾಲಾ ಸೇರಿದಂತೆ ರಾಜ್ಯ ನಾಯಕರು ಕೂಡ ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಗೆ ಮನವೊಲಿಸ್ತಾರೆ? ಅವರು ಪಟ್ಟು ಹಿಡಿದಿರ್ತಕ್ಕಂಥದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು. ಇದೀಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರು. ಎಸ್ಪೆಷಲಿ ಹೇಳಿ ಕೇಳಿ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೇಗೆ ಈ ಒಂದು ಖಾತೆ ಕಗ್ಗಂಟನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥದ್ದೇ ಒಂದು ರೀತಿ ತೀವ್ರ ಕುತೂಹಲ. ಇದೇ ವಿಚಾರವಾಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೆಲ ನಾಯಕರುಗಳು ನನಗೆ ಖುಷಿಯೂ ಇಲ್ಲ ದುಃಖನೂ ಇಲ್ಲ ಅನ್ನುವಂಥ ಒಂದು ಮಾರ್ಮಿಕವಾದಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಕೊಟ್ಟರೆ, ಇತ್ತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ನಾಯಕರುಗಳು, ನಮ್ಮ ಪಕ್ಷ ಬಲವಾಗಿದೆ, ನಮ್ಮ ನಾಯಕರುಗಳು ಇದನ್ನು
ಈ ಬಿಕ್ಕಟ್ಟನ್ನು ಬಗೆಹರಿಸುವಂಥ ಒಂದು ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿಯವರು ಪಕ್ಷಕ್ಕೆ ಅಗತ್ಯ ಇದೆ. ಅವರು ಈ ಭಾಳ ವರ್ಷದಿಂದ ಪಕ್ಷದಲ್ಲಿದ್ದಾರೆ, ನಿಷ್ಠಾವಂತವಾಗಿ ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ. ಅವರನ್ನು ಮನವೊಲಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಸಚಿವ KJ ಜಾರ್ಜ್ ಮತ್ತೊಂದು ಕಡೆಗೆ KH ಮುನಿಯಪ್ಪನವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವೂ ಕೂಡ ಏನು ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಖಾತೆ ಕಗ್ಗಂಟು ಸೇರಿದಂತೆ ಏನು ಅಸಮಾಧಾನಗೊಂಡಿದೆ, ಇದೊಂದು ವಿಚಾರವಾಗಿ ಕೂಲಂಕುಷವಾಗಿ ಒಂದು ಸಭೆಯನ್ನು ನಡೆಸಿ ಬಗೆಹರಿಸಿ ಎನ್ನುವಂಥ ನಿಟ್ಟಲ್ಲಿ CM ಶಿವಕುಮಾರ್ ಮತ್ತೊಂದು ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ತಕ್ಷಣದ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಸರ್ಕಾರ ಅಂದರೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಂಥ ಕೆಲವೇ ದಿನಗಳಲ್ಲಿ 2 ದಿನದಲ್ಲೇ ಈ ಒಂದು ಖಾತೆ ಕಗ್ಗಂಟು ಬಿಗಡಾಯಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಭಿನ್ನಮತವೂ ಕೂಡ ಸ್ಫೋಟಗೊಂಡಿರ್ತಕ್ಕಂಥದ್ದು. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಇದು ಬಹಿರಂಗವಾಗಿ ಏನು ಕಂಡು ಬಂದಿದ್ರೆ ಅತ್ತ ವಿರೋಧ ಪಕ್ಷಗಳು ಕೂಡ ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ CM ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಒಂದು ರೀತಿ ಛೇಡಿಸ್ತಾ ಇರ್ತಕ್ಕಂಥದ್ದು. ತಿಮ್ಮೇಗೌಡ್ರೆ, ರಾಮಲಿಂಗಾರೆಡ್ಡಿ ಅವರು ಸಮಕಾಲೀನರು DK ಶಿವಕುಮಾರ್ ಅವರಿಗೆ ಏನಾದ್ರೂ ಅವರ ಈ ಒಂದು ಸಮಸ್ಯೆ ಏನಿದೆ, ಅಸಮಾಧಾನ ಏನಿದೆ, ಅದನ್ನ ಬಗೆಹರಿಸುವಂತ ಕೆಲಸ ಆಗಬಹುದೇನೋ, ಅಥವಾ ಈಗಿರುವಂತಹ ಖಾತೆಗೆ ಆಡ್ ಆನ್ ಆಗಿ ಮತ್ತೊಂದು ಖಾತೆಯನ್ನು ಕೊಡಬಹುದು, ಆ ಬಗ್ಗೆ ಏನಾದ್ರೂ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ. ಆದರೆ ಇದ್ರ ಜೊತೆಗೆ KH ಮುನಿಯಪ್ಪನವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ನಾಯಕ, ಅವರು ಕೂಡ ಈಗಾಗಲೇ ವಾರ್ನ್ ಮಾಡಿದ್ದಾರೆ, ಈ ಬಗ್ಗೆ ಪರಿಶೀಲನೆ ಮಾಡಿ ಇದು ಸೀನಿಯಾರಿಟಿ ಪರಿಗಣನೆ ಆಗಿಲ್ಲ ಅಂತ. ಮತ್ತೊಂದು ಕಡೆ HK ಪಾಟೀಲ್ ಅವರು ಇದೊಂದು ವೇಕಪ್ ಕಾಲ್ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಏನೋ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅಂತ ಅನ್ಸುತ್ತಾ DK ಅವರಿಗೆ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು CM ಹುದ್ದೆಗೇರಿ ಇನ್ನು 2 ದಿನ ಪೂರೈಸಿಲ್ಲ ಇವತ್ತಿಗೆ. ಸೊ ಹೀಗಾಗಿ ಬಹುತೇಕ ಹಿರಿಯ ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ 2ನೇ ಹಂತದ ಖಾತೆ ಹಂಚಿಕೆ, 2ನೇ ಹಂತದ ಸಂಪುಟ ರಚನೆ ಆಗಿರ್ಬೋದು, ಖಾತೆ ಹಂಚಿಕೆ ಆಗಿರ್ಬೋದು, DK ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಸವಾಲು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸುಮಾರು 30-40ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಸೆಲೆಕ್ಟೆಡ್ 16ರಿಂದ 18 ಮಂದಿನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದು ಸವಾಲಾದರೆ, ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸವಾಲು ಮತ್ತು ಸಮಸ್ಯೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ DK ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥದ್ದು. ಇದೀಗ ಏನು ಆರಂಭದಲ್ಲಿ ವಿಘ್ನ ಎಂಬುವಂತೆ ಎದುರಾಗಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿಯವ್ರಿಗೆ ಕೊಡಿಸ್ತಾರ, ಅಥವಾ ರಾಮಲಿಂಗಾರೆಡ್ಡಿಯವ್ರಿಗೆ ಜಲಸಂಪನ್ಮೂಲ ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಬೇರೆ ಏನಾದರೂ ಖಾತೆಯನ್ನು ಕೊಡಿಸೋದ್ರ ಮುಖಾಂತರ ಅವರ ಒಂದು ಮನವೊಲಿಕೆ ಮಾಡೋದ್ರ ಮುಖಾಂತರ GBH ಚುನಾವಣೆಗೆ ಏನಾದರೂ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ನಾನಾ ರೀತಿಯಾದಂಥ ಕುತೂಹಲ ವ್ಯಾಖ್ಯಾನಗಳಿಗೂ ಕೂಡ ಇವತ್ತಿನ ಒಂದು ಬೆಳವಣಿಗೆಗಳು ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ DK ಶಿವಕುಮಾರ್ ಅವ್ರಿಗೆ ನೀವು ಹೇಳ್ದಂತೆ ಒಂದು ಏನು 2 ವರ್ಷಗಳ ಅವಧಿಯಲ್ಲಿ ನಾನಾ ರೀತಿಯಾದಂಥ ಸವಾಲುಗಳು ಎದುರಾಗ್ಬೋದು. ಆರಂಭದಲ್ಲಿ ಎದುರಾಗಿರ್ತಕ್ಕಂಥ ಈ ಒಂದು ಖಾತೆ ಹಂಚಿಕೆ ಕಗ್ಗಂಟೇನಿದೆ, ಈ ಒಂದು ಖಾತೆ ಹಂಚಿಕೆ ಬಿಕ್ಕಟ್ಟೇನಿದೆ, ಇದನ್ನ ಬಗೆಹರಿಸುವಂಥದ್ದು ಕೂಡ ಒಂದು ಸವಾಲಿನ ಕೆಲಸ ಅನ್ನುವಂಥದ್ದು ಒಂದು ಅವರ ಒಂದು ಆಪ್ತರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಹುತೇಕ ಅಂದ್ರೆ ಈ ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರ ಡೀಟೇಲ್ಸ್ಗೆ.